ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅಣ್ಣರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದುರು ಹಳಿಯಲಬೇಡ ಇದೇ ನಮ್ಮ ಕೂಡಲ ಸಂಗಮನ ಒಲಿಸುವ ಪರಿ ಅಂತ ಬಸವಣ್ಣವರು ಹೇಳಿದರು. ಬಸವಣ್ಣವರು ಆಗಿನ ಕಾಲಕ್ಕೆ ಸಾವಿರಾರು ಕೋಟ್ಯಾನುಕೋಟಿ ವಚನಗಳನ್ನು ನಮಗೋಸ್ಕರ ಸೃಷ್ಟಿ ಮಾಡಿದರು. ಮಾನವ ಜನಾಂಗಕ್ಕೆ ಸೃಷ್ಟಿ ಮಾಡಿದರು. ಒಂದು ಕ್ರಾಂತಿಯನ್ನೇ ಮಾಡಿದರು. ಜಾತಿ ವ್ಯವಸ್ಥೆಯನ್ನು ತೊಲಗಿಸೋಕ್ಕೆ ಎಂಥ ಪ್ರಯತ್ನ ಮಾಡಿದರು, ಎಂಥ ಕ್ರಾಂತಿ ಮಾಡಿದರು ಅಂತಂದರೆ ಇವತ್ತಿನ ಕೂಡ ನಾವು ಅದನ್ನು ಕೇವಲ ಭಾಷಣಕ್ಕೆ ಬಳಸ್ತಾ ಇದ್ದೀವಿ. ಇವತ್ತು ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನೆನಪಿಸ್ಕೊಳ್ಳೋಕ್ಕೆ. ಆವಾಗ ನಾವು ಒಳ್ಳೆಯ ಮಾತುಗಳನ್ನು ನೆನಪಿಸ್ಕೊತಾ ಇರಬೇಕು. ನೆನಪಿಸ್ಕೊತ ಒಂದಿಷ್ಟು ತಿಳುವಳಿಕೆನ ನಮ್ಮ ತಿಳುವಳಿಕೆಯನ್ನು ನಮ್ಮಲ್ಲಿ ಕರೆಕ್ಷನ್ ಮಾಡ್ಕೋಬೇಕು. ನಮ್ಮಲ್ಲಿ ಏನೇನು ಕೊರತೆ ಇದೆ ತಿಳುವಳಿಕೆಯಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋ ಸಂಬಂಧ ಇಂತಿಂಥ ವಚನಗಳನ್ನು ಆವಾಗ ಹೇಳ್ತಾ ಇರಬೇಕು, ಕೇಳ್ತಾ ಇರಬೇಕು, ಓದ್ತಾ ಇರಬೇಕು, ಪಾಲಿಸೋಕ್ಕೆ ಪ್ರಯತ್ನ ಪಡ್ತಿರಬೇಕು. ಅಂದರೆ ಮಾತ್ರ ಒಂದು ಸುಂದರವಾದ ಸಮಾಜ ನಿರ್ಮಾಣ ಆಗ್ತದೆ. ಭಗವಂತ ಇಷ್ಟು ಚೆನ್ನಾಗಿರುವ ಸೃಷ್ಟಿಯನ್ನು ನಿರ್ಮಾಣ ಮಾಡಿ ನಮಗೆ ಬೇಕು ಬೇಡಗಳನ್ನೆಲ್ಲವನ್ನು ಕೊಟ್ಟು ಹೀಗೆ ಎಲ್ಲ ವ್ಯವಸ್ಥೆ ಮಾಡಿದಾಗಲೂ ಕೂಡ ನಾವು ಇನ್ನೂ ಕೆಟ್ಟದ್ದನ್ನು ಮಾತ್ರ ಆರಿಸಿಕೊಂಡು ಕೆಟ್ಟದ್ದನ್ನು ಕೊಡೋಕ್ಕೆ ಸಂಬಂಧ ಕೂಡ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕೆಲವು ಜನ ಒಳ್ಳೆಯದನ್ನು ಕೊಡೋ ಸಂಬಂಧ ಅಷ್ಟೇ ಪ್ರಾರ್ಥನೆ ಮಾಡ್ತಾರೆ. ಕೆಲವು ಜನ ತಮಗೇನು ಬೇಕೋ ಅದನ್ನು ಕೊಡೋ ಸಂಬಂಧ ಎಂತೆಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅದು ಅವ್ರಿಗೆ ಗೊತ್ತು, ಆ ಸಮಯಕ್ಕೆ ಗೊತ್ತು. ಸಮಯ ಎಲ್ಲವಕ್ಕೂ ಸಾಕ್ಷಿ ಇರ್ತದೆ, ಬಟ್ ಯಾರಿಗೂ ಹೇಳಂಗಿಲ್ಲ. ಸಮಯ ಯಾರಿಗೂ ತಡೆಯಂಗಿಲ್ಲ. ಸಮಯ, ಸೂರ್ಯ, ಚಂದ್ರ, ಭೂಮಿ, ಆಕಾಶ ಎಲ್ಲನೂ ನಮ್ಮ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಎಲ್ಲನೂ ನೋಡ್ತಿರ್ತದೆ. ಆದರೆ ಯಾವುದೋ ತಕ್ಷಣಕ್ಕೆ ನಮಗೆ ಶಿಕ್ಷೆ ಕೊಡೋಂಗಿಲ್ಲ. ಹಾಗಂತ ನಾವು ಏನು ನಿರೀಕ್ಷೆ ಮಾಡುವ ಹಾಗಿಲ್ಲ, ಪರೀಕ್ಷೆ ಮಾಡುವ ಹಾಗಿಲ್ಲ, ಮರೆಯುವ ಅಂತ ಹೇಳುವ ಒಂದು ತಿಳುವಳಿಕೆಯ ಮಾತುಗಳನ್ನು ನಾವು ಕೇಳಬೇಕನ್ನೋದು ಇವತ್ತಿನ ನನ್ನ ಅನಿಸಿಕೆ. ದಿನಾ ಬೆಳಗಾದರೆ ನೋಡ್ತಾ ಇದ್ರಿ ನೀವು, ದಿನಾ ಬೆಳಗಾದರೆ ನೋಡ್ರಿ, ಪೇಪರ್ ತೆಗೀರಿ ಅಥವಾ TV ಚಾನಲ್ ಹಸ್ರಿ, ನ್ಯೂಸ್ ಚಾನಲ್ ಹಸ್ರಿ, ಧಾರಾವಾಹಿಗಳನ್ನು ನೋಡ್ರಿ. ಎಲ್ಲಿನೂ ನೀತಿ ಪಾಠಗಳಿಲ್ಲ. ಎಲ್ಲನೂ ಕೂಡ ಅವರಿಗೆ ಬೇಕಾಗಿರ್ತಕ್ಕಂಥ ಅವ್ರಿಗೆ ದುಡ್ಡು ಮಾಡೋಕ್ಕೆ ಒಂದು ಚಾನಲ್ ನಡೆಸಬೇಕು ಅಂತ ತಿಳ್ಕೊಂಡು ಯಾವುದಾದ್ರೂ ಒಂದು ಸುದ್ದಿನ ಕಲೆಕ್ಟ್ ಮಾಡಿ ಹೇಳ್ತಾನೇ ಇರ್ತಾರೆ. ಪತಿ ಪತ್ನಿ ವಿರಸ ಕೊಲೆಯಲ್ಲಿ ಅಂತ್ಯ ಮುಗಿತು ಅಲ್ಲಿಗೆ. ಅದ್ರ ಬಗ್ಗೆ ಯಾರ್ಯಾರನ್ನೂ ಹೋಗಿ ಇಂಟ್ರ್ಯೂ ಮಾಡ್ತಾರೆ, ಯಾರ್ಯಾರೋ ಒಂದಿಷ್ಟು ಕತೆ ಹೇಳ್ತಾರೆ. ಅವ್ರು ಯಾಕ್ರಿ ಅವ್ರು ಪತಿ ಪತ್ನಿ ಯಾಕೆ ಹೇಳಿದ್ರಿ ಅಂತ. ಇಲ್ರಿ ಅವ್ರನ್ನ ಹೆಂಡ್ತಿ ಸರಿ ಇದ್ದಿದ್ದಿಲ್ರಿ, ಅದಕ್ಕೆ ಸಿಟ್ಟಿಗೆ ಎದ್ದು ಗಂಡಕ್ಕೆ ಕೊಂದ್ರಿ. ಇನ್ನೊಬ್ಬನ ಹೋಗಿ ಕೇಳ್ತಾನೆ, ಇಲ್ರಿ ಹೆಂಡ್ತಿ ಚಲೋ ಇದ್ದರು, ಗಂಡ ಸರಿ ಇದ್ದಿದ್ದಿಲ್ಲ, ಕುಡಿತಿದ್ದ, ಅದಕ್ಕೆ ಇಬ್ಬರು ಜಗಾಡ್ತಿದ್ರು, ಅದಕ್ಕೆ ಜಗಾಡ್ರತ್ಲಿ ಇಬ್ಬರು ಹೊಡೆದಾಡಿದ್ರು. ಹಿಂಗೆ ಹೊಡೆದಾಡ್ರತ್ಲಿನ ಕೈ ತಪ್ಪೇನೋ ಆಗಿ ಇಬ್ಬರು ಹೆಂಡ್ತಿ ಸತ್ತು ಹೋಗ್ಬಿಟ್ಲು. ಹೀಗಾಗಿ ಗಂಡ ಆತ್ಮಹತ್ಯೆ ಮಾಡ್ಕೊಂಡ, ಇಬ್ಬರು ಸತ್ತು ಹೋದರು. ಅವ್ರು ಹೇಳಕತ್ತೆ ಯಾವ ಸತ್ಯ ಏನು ಸತ್ಯ, ಬಟ್ ಆದರೂ TV ಯಲ್ಲಿ ಬಿತ್ತರಿಸ್ತಾನೆ ಇರ್ತಾರೆ. ಹೆಂಡತಿಯ ಶೀಲ ಶಂಕಿಸಿ ಗಂಡ ಹೆಂಡತಿಯನ್ನು ಕೊಲೆ ಮಾಡಿದ. ಇದು ಇಂಥ ಮಾಧ್ಯಮಗಳು ನಮಗೆ ಬೇಕಾ? ನಮಗೆ ಬೇಕಾಗಿರೋದೇನು? ನಮಗೆ ಸಂಸ್ಕಾರ ಏನು? ನಮಗೆ ಇದನ್ನೆಲ್ಲ TV ಒಳಗೆ ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ ಇದನ್ನು. ಆದರೂ TV ಮಾಧ್ಯಮಗಳು ಮುಂಜಾನೆಯಿಂದ ಸಾಯಂಕಾಲ ತನಕ ಇದನ್ನು ಹೇಳ್ತಾನೆ ಇರ್ತವೆ. ಅದಕ್ಕೆ ನಾವು ಕೆಟ್ಟದ್ದು ಮಾಡಿದ್ರಿ ಅಂದರೆ ಅವ್ರಿಗೆ ಉದ್ದೇಶ ಇಷ್ಟೇ, ಅವರು TV ಚಾನಲ್ನ ರನ್ ಆಗಬೇಕು, ಅವ್ರಿಗೆ ದುಡ್ಡು ಬರಬೇಕು, ಆದಾಯ ಬರಬೇಕು, ಅವ್ರ ಉದ್ದೇಶ ಅಷ್ಟೇ. ಆದರೆ ನಾವು ಕೇಳೋರಿಗೆ ಅದರಿಂದ ಕೆಟ್ಟ ಅಭಿಪ್ರಾಯ, ಕೆಟ್ಟ ತಿಳುವಳಿಕೆ, ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಬದುಕು ಹೋಗ್ತೈತೆ ಅನ್ನೋದು ಅವರೇನು ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ಅದು ಮಾಧ್ಯಮಗಳು ಹಾಳಾಗ್ಯವು ಅನ್ನೋದಕ್ಕಿಂತಲೂ ನಾವೇ ಹಾಳಾಗಿವಿ ಅಂತ ನಾವು ಎಂದೂ ತಿಳ್ಕೊಳ್ಳೋದಿಲ್ಲ. ನಮ್ಮದೇ ತಪ್ಪೈತಿ ಅಂತ ನಾವು ಎಂದೂ ಹೇಳೋದೇ ಇಲ್ಲ. ಬೇರೆಯವ್ರ ಕಡೆ ಬೆಳೆ ಮಾಡಿ ತೋರಿಸ್ತಾ ಇರ್ತೀವಿ. ಅದಕ್ಕೆ ಒಂದು ಬೆಳೆ ಮಾಡಿ ಹಿಂಗೆ ತೋರಿಸ್ತಿರ್ತಾರೆ, ನಿನ್ನ ಕಡೆ ತಪ್ಪೈತೆ ಅಂತೇಳಿ. ಅಲ್ಲಪ್ಪ, ನೀನು ನನ್ನ ಕಡೆ ಒಂದು ಬೆಳೆ ತೋರಿಸಿದಿ, 4 ಬೆಳೆ ನಿನ್ನ ಕಡೆನೇ ಅದಾವು, ತಪ್ಪು ನಿಂದ ಐತೆ ನೋಡು, ತಿದ್ಕೋ ಅಂಥೇಳಿ ಹೇಳ್ತಿರ್ತೇವೆ. ಅದಕ್ಕೆ ನೋಡ್ರಪ್ಪ, ನೀನು ತಪ್ಪು ಅವ್ರದ್ದು ಇವ್ರದ್ದು ಅಂತ ಬೇಡ, ತಪ್ಪು ಯಾರ್ದಾರ ಇರಲಿ ಅದನ್ನು ತಿದ್ದುಕೊಳ್ಳೋ ಪ್ರಯತ್ನ ಮಾಡಿಕೊಂಡು ಬದುಕಬೇಕು. ಅಂದರೆ ಇದು ಎಲ್ಲರಿಗೂ ಬರ್ತೈತೆ ಈ ವಿಚಾರ? ಬರೋಂಗಿಲ್ಲ. ಇದು ಬರಬೇಕಂತಂದರೆ ಸಂಸ್ಕಾರ ಇರಬೇಕು, ತಿಳುವಳಿಕೆ ಇರಬೇಕು. ಮನೆಯಲ್ಲಿ ತಂದೆ ತಾಯಿಗಳು ಹಾಗೆ ಇರಬೇಕು, ಅಣ್ಣ ತಮ್ಮರು ಹಾಗೆ ಇರಬೇಕು, ನಾವು ಬೆಳೆದ ವಾತಾವರಣ ಹಾಗಿರಬೇಕು. ಹಾಗಿದ್ರಷ್ಟೇ ನಾವು ಅದನ್ನು ಅಂಥ ಒಂದು ಭಾವನೆಗಳು ನಮ್ಮಲ್ಲಿ ಹುಟ್ಟುತ್ತವೆ. ನಮ್ಮಲ್ಲಿ ಬೇರೆ ನಮ್ಮ ಮನೆ ತುಂಬ ಬರೀ ಬೇವಿನ ಬೀಜನ ಬಿತ್ತಿಕೆಶಿಂದ ಮಾವಿನ ಹಣ್ಣಿನ ಗಿಡಗಳ ಸಸಿ ಹುಟ್ಟಂದ್ರೆ ಹೆಂಗೆ ಹುಟ್ಟುತ್ತವೆ? ಮನೆಯಲ್ಲೆಲ್ಲ ಬೇವಿನ ಬೀಜ ತಂದಿಟ್ಕೊಂಡು ಮಾವಿನ ಬೀಜ ಗಿಡನೇ ಹುಟ್ಟಲಿಲ್ಲ ಅಂತಂತಂದರೆ ಅದು ಹೆಂಗೆ ಸಾಧ್ಯತೆ? ನಿಮ್ಮ ಹತ್ರ ಮಾವಿನ ಹಣ್ಣಿಗೆ ಬೀಜಗಳನ್ನೇ ಇರಬೇಕು. ನಿಮ್ಮ ಹತ್ರ ಬೇವಿನ ಹಣ್ಣು
ಗಿಡ ಇರ್ತಾವೆ. ಆ ಬೇವು ಕೂಡ ಒಂದು ಒಳ್ಳೆಯದಕ್ಕೆ ಉಪಯೋಗಕಾರಿ ಐತಿ. ಒಳ್ಳೆಯ ಸಂಸ್ಕಾರ ಮನೆಯಿಂದಲೇ ಸ್ಟಾರ್ಟ್ ಆಗಬೇಕು. ಮನೆಯೇ ಮೊದಲೇ ಪಾಠಶಾಲೆ ಅಂತ ಹೇಳ್ತಾರೆ. ಅವ್ವ ಸರಿ ಇರಬೇಕು, ಅವ್ವ ಒಳ್ಳೆಯ ನೀತಿವಂತಳಿರಬೇಕು, ಅವ್ವ ಹೇಳ್ತಿರ್ಬೇಕು ಮಕ್ಕಳಿಗೆ ಎಲ್ಲರ ಜೊತೆಗೆ ಊಟ ಮಾಡಬೇಕು ಅಂತ ಹೇಳಬೇಕು, ಎಲ್ಲರೂ ಹರಿದಂಚ್ಕೊಂಡು ತಿನ್ನಬೇಕು ಅಂತ ಹೇಳಬೇಕು, ಎಲ್ಲರೂ ಪ್ರೀತಿ ಭಾವನೆ ತುಂಬಬೇಕು, ಎಲ್ಲರನ್ನೂ ಸಮಾನಾಂತರವಾಗಿ ನೋಡಬೇಕು, ಸ್ವಚ್ಛತೆ ಬಗ್ಗೆ ಕಾಳಜಿ ಮಾಡಬೇಕು, ಒಳ್ಳೆಯ ನಡತೆ ಕಥೆಗಳನ್ನು ತಾಯಿ ಮಕ್ಕಳಿಗೆ ಹೇಳ್ತಿರಬೇಕು. ಅಂದರೆ ತಾಯಿ ನೋಡಿ ಮಕ್ಕಳು ಕಲಿತವೆ. ತಂದೆನೂ ಕೂಡ ಹಾಗೆ ಕರ್ತವ್ಯ ನಿರತನಾಗಿರಬೇಕು. ಮಕ್ಕಳನ್ನು ಶಿಸ್ತುಬದ್ಧವಾಗಿ ಬೆಳೆಸಬೇಕು, ಒಳ್ಳೆಯ ವಿಚಾರವಂತರನ್ನು ಮಾಡಬೇಕು. ಅವ್ರಿಗೇನೂ ಕೊರತೆ ಆಗಲಾರ್ದು ಬೇಸಿಕ್ ನೀಡ್ಸಿಗೆ ಕೊರತೆ ಆಗಲಾರ್ದಂಗೆ ನೋಡ್ಕೋಬೇಕು. ಭಯ ಭಕ್ತಿ ಹುಟ್ಟಿಸ್ಬೇಕು, ಭಯ ಭಕ್ತಿ ಕಲಿಸ್ಬೇಕು. ಹುಟ್ಟಿಸ್ಬೇಕಂದ್ರೆ ಹೆದರ್ಸಿ ಕಲಿಸೋದಲ್ಲ. ನೀವು ಜಗತ್ತಾಗ ಹೆದರ್ಸಿದ್ರೆ ಯಾರೂ ಅನ್ಸೋದಿಲ್ಲ, ನೀವು ಹೆದರ್ಸಿದ್ರೆ ಒಂದು ನಾಯಿ ಕೂಡ ಅನ್ಸಂಗಿಲ್ಲ. ಅದಕ್ಕೆ ದಬ್ಬಾಳಿಕೆಯಿಂದ ಹೆದರಿಕೆಯಿಂದ ಕಾನೂನಿನಿಂದ ಯಾವುದೂ ಬದಲಾವಣೆ ಆಗೋದಿಲ್ಲ. ತಿಳುವಳಿಕೆಯಿಂದ ಮಾತ್ರ ಬದಲಾವಣೆ ಆಕೈತಿ. ಹೀಗೆ ತಿಳುವಳಿಕೆನ ಕೊಡೋರು ಯಾರು? ಮನೆಯವರು, ಪೇರೆಂಟ್ಸ್ನೇ ಫಸ್ಟ್ ಎಲ್ಲದಕ್ಕೂ ಕಾರಣ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ತಮಗೆ, ಕೇಳ್ರಿ. ನಮ್ಮೂರಲ್ಲಿ ಒಂದು ಗೌಡ್ರ ಮನೆತನ ಇತ್ತು. ಗೌಡ್ರಿಗೆ 4 ಜನ ಮಕ್ಕಳು. 4 ಹಿರ್ತನ ಮಾಡ್ತಿದ್ದ, ಊರು ಹಿರ್ತನೂ ಮಾಡ್ತಿದ್ದ. ಹಾಗೆ ಅವ್ನಿಗೆ ಊರ ಹಿರ್ತನ ಕೊಟ್ಟಿದ್ರು, ಗೌಡಿಕೆ ಮಾಡ್ಕೊತ ಚೆನ್ನಾಗೇ ಇದ್ದ. ಒಳ್ಳೆಯ ರೀತಿ ಸಂಸ್ಕಾರ ಬೆಳೆಸಿದ್ರು ಅವನಿಗೆ. ಅವನ ಹೆಸರು ಬಸಣ್ಣ ಅಂತೇಳಿ. ಬಸಣ್ಣ ಅಂದ್ರೆ ಬಸಣ್ಣಗತನಿದ್ದ, ಚೆನ್ನಾಗಿದ್ದ, ಒಳ್ಳೆಯತನ ಕಲ್ತ್ಕೊಂಡಿದ್ದ. ಇನ್ನು 3 ಜನ ಸ್ಕೂಲಿಗೆ ಹಾಕಿದ್ರು. ಅವರಪ್ಪ ಅವ್ರನ್ನ ಭಾಳ ಹೇಳ್ತಿದ್ದ. ಅವ್ರ ಹೆಂಡತಿಗೆ ಹೇಳ್ತಿದ್ದ, ಅವ್ರಿಗೆ ರೊಕ್ಕ ಹೆಚ್ಚಿಗೆ ಕೊಡಬೇಡ, ಕಡಿಮೆ ಕೊಟ್ರೆ ಹಾಳಾಗ್ತಾರೆ ಅವರು ಓದಂಗಿಲ್ಲ, ಬುತ್ತಿ ಕಟ್ಟಿಕೊಡು, ಹೋಗಲಿ ಸಾಲಿ ಕಲೀಲಿ ಬರಲಿ, ಅವರು ರೊಕ್ಕ ಏನು ಕೊಡೋಕೆ ಹೋಗಬೇಡ ಅಂತಿದ್ರು. ನಮ್ಮೂರಾಗ ನದಿ ಇತ್ತು, ಘಟಪ್ರಭಾ ನದಿ ದಾಟಿ ಹೋಗ್ಬೇಕಾದ್ರೆ ಮುಂಜಾನೆ 5 ಗಂಟೆಗೆ ಒಂದು ಹರ್ಗೋಲ್ ಹೋಗಿತ್ತು, 6 ಗಂಟೆಗೆ ಹಿಂಗೆ ತಾಸಿಗೆ ಒಂದೊಂದು ಹರ್ಗೋಲ್ ಪಾಸ್ ಹಾಕಿತ್ತು ಬಳಿ ದಾಟಕ್ಕೆ. ಆವಾಗ ನಮ್ಗೆ 6 ಗಂಟೆಗೆ ಹರ್ಗೋಲ್ಗೆ ನಾವು ಊರಿಗೆ ಬಂದಾಗ ಹೋಗ್ತಿದ್ವಿ. ವಾರಕ್ಕೊಮ್ಮೆ ಊರಿಗೆ ಬರ್ತಿದ್ವಿ, ಅವರು ಬರ್ತಿದ್ರು, ಹೋಗ್ತಿದ್ವಿ. ಹೋಗೋ ಮುಂದೆ ಅವರಪ್ಪ ಅವ್ರಿಗೆಲ್ಲ ಬುತ್ತಿ ಗಿತ್ತಿ ಕಟ್ಕೊಂಡು ತೋರ್ಲೆ, ಪುಸ್ತಕ ತೋರ್ಲೆ, ಅರ್ಬಿ ತೋರ್ಲೆ ಅಂತೇಳಿ ಎಲ್ಲ ಕರ್ಕೊಂಡು ಬಂದು ಹರ್ಗೋಲ್ಗೆ ಬಿಟ್ಟು ಹೋಗ್ತಿದ್ದ. ಹೋಗೋ ಮುಂದೆ ಮನುಷ್ಯಾಗ 10 ರೂಪಾಯಿ ಕೊಡ್ತಿದ್ದೆ ಅವ್ರಿಗೆ. 10 ರೂಪಾಯಿ. ಇದು 10 ರೂಪಾಯಿದಾಗ ಮತ್ತೇನು ಕೇಳಂಗಿಲ್ಲ ಮಕ್ಕಳ, 1 ವಾರ ಇದ್ರಾಗ ಮಾಡಬೇಕು, ಹೆಚ್ಚಿಗೆ ಅಂದಾದುಂದಿ ವೆಚ್ಚ ಮಾಡೋಂಗಿಲ್ಲ ಅಂತೇಳಿ ಅವ್ರಿಗೆ ಹೇಳ್ತಿದ್ದೆ. ಅವ್ರು ಆಯಿತು ಅಂತೇಳಿ ಆ ಕಡೆ ನೋಡ್ಕೊತ ಅವ್ರಿಗೊಂಥರ ಆಸೆ ಆಗೋದು. ನಮ್ಮಪ್ಪ ಮನೆಯಾಗ ಕೊಟ್ಟಿದ್ರೆ ಕಿತ್ತಲ್ಲ 10 ರೂಪಾಯಿ, ಇಲ್ಲಿ ಹೊರಗೆ ಬಂದು ಎಲ್ಲರ ಎದುರಿಗೆ 10 ರೂಪಾಯಿ ಕೊಡೋದು ಅವಶ್ಯಕತೆ ಏನೈತಿ ಅಂತೇಳಿ ಒಬ್ರಿಗೊಬ್ರು ಬೈಕೋತ ಹರ್ಗೋಲ್ ಹತ್ತಿ ಬರ್ತಿದ್ರು. ಮುಂದೆ 10 ರೂಪಾಯಿ ಅದಕ್ಕೂ ಸಾಲ್ತಿದ್ದಿಲ್ಲ. ಯಾಕಂದ್ರೆ ಅವ್ರ ಹತ್ರ ಈ 4 ಜನರ ಹತ್ರ ಒಂದಿಷ್ಟು ಈ ಗೌಡ್ರ ಮಕ್ಕಳೆಲ್ಲ ಇನ್ನು ಭಾಳಷ್ಟು ಹೊರಗಡೆ ನಾಷ್ಟ ಮಾಡಬೇಕು ಅನ್ನೋದಿತ್ತು, ಹೊರಗಡೆ ಸಿನಿಮಾ ನೋಡ್ಬೇಕು ಅನ್ನೋದಿತ್ತು. ಹೀಗೆ ಒಂದಿಷ್ಟು ಕ್ಲಬ್ಗಳಿಗೆ ಹೋಗ್ಬೇಕಂತ ಆಸೆ ಬರ್ತಾಯಿತ್ತು. ದುಡ್ಡು ಬೇಕಲ್ಲ, ದುಡ್ಡು ಸಾರ್ತಿಲ್ಲ. ಮನೆಗೆ ಬರೋರು ಅವರು ಒಂಚೂರು ಜಗಳ ತೆಗೋರು. ನೋಡಬೇ ಅಪ್ಪ 10 ರೂಪಾಯಿ ಕೊಡ್ತಾನೆ ಎಲ್ಲರಿದ್ರಿಗೂ, ಅದನ್ನು ಮನೆಯಾಗ ಕೊಟ್ಟಿದ್ರೆ ಹಾಕಿದ್ದಿಲ್ಲ, ಅಷ್ಟು ಮಂದಿ ಇದ್ರೆ ಕೊಟ್ಟು ಕಿಶನ್ ನಮ್ಗೆ ಅಸಹ್ಯ ಮಾಡ್ತಾನೆ. ಒಂದು ನಮಗೆ ರೊಕ್ಕ ಸಾಲಂಗಿಲ್ಲ, ಸಾಲಿ ಹೆಂಗೆ ಕಲಿದು? ಅಲ್ಲಿ ಶಾಲ್ಯಾಗ ಖರ್ಚಿರ್ತಾವೆ. ಪಾಪ ಅವಾಗೇನು ಶಾಲೆ ಕಲ್ತಿದ್ದಿಲ್ಲ, ಶಾಲ್ಯಾಗ ಏನು ಖರ್ಚಿರ್ತಾವೆ ಅಂತ ಅಕ್ಕಿಗೆ ಕೇಳೋದು ತಿಳುವಳಿಕೆನೂ ಇರಲಿಲ್ಲ, ಕೇಳ್ತಾನೂ ಇರಲಿಲ್ಲ. ಮತ್ತು ಏನು ಮಾಡೋದಪ್ಪ ನಿಮ್ಮಪ್ಪ ಹಂಗೆ ಅದರ ನಾ ಏನು ಮಾಡಲಿ? ಏನಿಲ್ವೇ, ಆ ಮಗ ರಾಮದನಲ್ಲ, ಅವನ ಕಡೆಯಿಂದ 2 ಚೀಲ ಹತ್ತಿ ದಿಂಡು ಅದಾವಲ್ಲ, ಹತ್ತಿ ದಿಂಡು 2 ಚೀಲ ತುಂಬಿ ಮೊದಲೇ ಹರ್ಗೋದು 5 ಗಂಟೆಗೆ ಕಳಿಸ್ಕೊಟ್ಬಿಡು, ಅವ್ನು ಮಾರನ ಹೊಡ್ಕೊತ್ಕೋತೀವಿ. ಆಯ್ತು ಅಂತೇಳಿ ರಾಮನ ಕರೆದ್ರೆ ಹೇಳಿದ್ರು ಅವ್ನಿಗೆ, ತಗೋಪ್ಪ ಇವನು 2 ಚೀಲ ಹತ್ತಿ ಚೀಲ ಒಯ್ಸ್ಕೊಡು, ತೊಗೊಂಡು ಹೋಗ್ಬಿಡು ನೀನು. ಹೋಗಿ ಕೆಶಿಂದ ಅಲ್ಲೇ ಅವ್ರು ಎಲ್ಲಿ ಹೇಳ್ತಾರಲ್ಲ ಹೋಗೋದು, ಮನೆಗೆ ಬಾ ನೀನು ಅಂತೇಳಿ ಅವ್ಗೆ ಬಸ್ ಚಾರ್ಜ್ ಕೊಟ್ಟು ಕಳಿಸ್ಕೊಟ್ರು. 4 ಮಂದಿ ಸೇರಿ ಅಲ್ಲಿ ಹೋದರು. ಅಲ್ಲಿ ಹೋಗಿ ಕೆಶಿಂದ 5 ಹರ್ಗಲಿಗೆ ಹೋದ, 6 ಬಸ್ಸಿಗೆ ಹಾಕ್ಕೊಂಡು ಹೋದ. ಅಲ್ಲಿ ಅಡ್ತಿಯಾಗ ಹಾಕಿದೆ. ಇವರು ಹೋದ್ರು ಅಷ್ಟೊಂದು ಹೊತ್ತಲೆ ಹೋಗಿ ಕೆಶಿಂದ ಅದನ್ನು ಮಾರಿದರು, ರೊಕ್ಕ ತೊಗೊಂಡು ಕೆಶಿಂದ ಖರ್ಚಿಗೆ ಇಟ್ಕೊಂಡ್ರು. ರೊಕ್ಕ ಜಾಸ್ತಿ ಆಯ್ತಲ್ಲ, ರೊಕ್ಕ ಜಾಸ್ತಿ ಆದಾಗ ನಾಷ್ಟ ಮಾಡೋಕ್ಕೆ ಹೋದ್ರೆ ಬರ್ರಿ ನಾಷ್ಟ ಮಾಡೋಣ, ನಿಂತ ಹೋಟೆಲ್ಗೆ ಹೋಗಿ ಬರಲಿ, ಶಾಸ್ತ್ರಿ ಹೋಟೆಲ್ ಅಂತ ಇತ್ತಲ್ಲಿ, ಶಾಸ್ತ್ರಿ ಹೋಟೆಲ್ಗೆ ಹೋಗ್ಬೇಕಲ್ಲ ಯಾರು ಮುಂಜಾನೆ ನಾಷ್ಟ ಮಾಡೋಣ. ರೊಕ್ಕದ ಒಂದೇ ಈಗ ನಾಷ್ಟ ಮಾಡೋಕೆ ಹಸ್ತದೆ. ರೊಕ್ಕ ಇರ್ಲಿಕ್ಕಂತಂದ್ರೆ ಕಟ್ಕೊಂಡ್ರು ಬಂದು ಬುತ್ತಿ ತಿಂತಿದ್ರು ಅವರು. ಅಲ್ಲೇ ಬುದ್ಧಿ ತಿಂತಿದ್ರು, ಕೆಟ್ಟ ವಿಚಾರ ಬರ್ತಿದ್ದಿಲ್ಲ. ಹೋಟೆಲ್ಗೆ ಹೋದಾಗ ಹೋಟೆಲ್ದಾಗ ಭಾಳಷ್ಟು ಮಂದಿ ವೆರೈಟಿ ಮಂದಿ ಬರ್ತಿದ್ರು. ಅವ್ರ ಡ್ರೆಸ್ಸು ಕಂಪೇರ್ ಮಾಡ್ಕೊತಿದ್ರು. ನೋಡ್ರಿ ಚಲೋ ಡ್ರೆಸ್ ತೊಗೊಳಂತೇಳಿ. ನಾವು ನೋಡಿ ಗೌಡ್ರ ಮಕ್ಕಳಿಗೆ ಹೆಂಗಿದೆ, ಚಲೋ ಡ್ರೆಸ್ ತೊಗೊತಿದ್ರು. ಮತ್ತು ರೊಕ್ಕ ಖರ್ಚಾಗಿ ಹೋಗ್ಬಿಡ್ತಿದ್ದೆ. ಹೊಸ ಸಿನಿಮಾ ಬಂದೈತಿಲ್ಲ, ಅಂಬರೀಷನ ಹೊಸ ಸಿನಿಮಾ ಬಂದದ ಅಂತ ಸಿನಿಮಾ ನೋಡೋಕೆ ಹೋಗೋಣ ಹೇಳ್ರಿ. ಆಯಿತು, ಸಾದಾ ಮುಂದಲು ಟಿಕೆಟ್ ಬೇಡ, ಬಾಲ್ಕನಿಗೆ ಹೋಗೋಣ. ಅವಾಗ 200 ರೂಪಾಯಿ ಟಿಕೆಟ್. ಮತ್ತು ಹಿಂದೆ ದುಂದು ಬೆಚ್ಚಗಳು ಸ್ಟಾರ್ಟ್ ಆಯ್ತು, ರೊಕ್ಕ ಸಾಲಿಲ್ಲ. ಮತ್ತು ಅವನ ಹತ್ರ ಬಂದರು, ಇನ್ನೂ ಸ್ವಲ್ಪ ಬೇಕು.
ಆಕೆ ಏನು ಮಾಡಿದ್ರು ಮತ್ತೊಂದು ಸ್ವಲ್ಪ ಕಾಳು ಕಡಿ ಅದು ಇದು ಏನೇನು ಸಿಗ್ತೈತಿ ಏನೇನು ಸಾಧ್ಯ ಆಗೈತಿ ಅದನ್ನೆಲ್ಲ ಆಳು ಮಗನಿಗೆ ಕೊಟ್ಟು ಕಾಳು ಕಡಿ ಮನ್ಯಾಗ ಹಳ್ಳ್ಯಾಗ ಏನು ಸಿಗ್ತದೆಲ್ಲ ಕೊಟ್ಟು ಅವ್ರಿಗೆ ರುಚಿ ಹಚ್ಬಿಟ್ಲು. ಅವ್ರಿಗೂ ರುಚಿ ಹಚ್ಬಿಡ್ತು. ಕೆಲಸ ಸರಳ ಅದು ಅವ್ರಿಗೆ. ರೊಕ್ಕ ಬರಕ್ಕೆ ಹತ್ಬಿಡ್ತು. ಆ ರೊಕ್ಕದ ಬೆಲೆ ಗೊತ್ತಿದ್ದಿದ್ದಿಲ್ಲ ಅವ್ರಿಗೆ. ಅಪ್ಪಗೆ ಸುಳ್ಳು ಹೇಳ್ತೀವಿ ಎನ್ನುವಂಥ ಭಾವನೆಯೂ ಅವ್ರಿಗೆ ಬರಲಿಲ್ಲ. ಈಕಿಗೂ ಕೂಡ ಮಕ್ಳು ಏನಾರ ದಾರಿ ತಪ್ತಾರನಪ್ಪ ನಾ ಹಿಂಗೆ ಕೊಡೋದು ತಪ್ಪೇನಂತ ಆಕಿಗೂ ಅನಿಸಿಲ್ಲ. ಹೀಗೆ ಮುಂದುವರಿತಾಯಿತ್ತು. ಒಂದು ದಿವಸ ಎಲ್ಲರೂ ಕೂಡಿಕೆಶಿಂದ 4 ಮಂದಿ ಕೂಡಿ ನಡ್ರಲ್ಲ ಅಲ್ಲಿ ಒಂದು ಹೊಸ ಇದು ದಾಬಾ ಆಗೈತಿ, ಒಂದೊಂದು ಬೀರ್ ತೊಗೊಳ್ಳೋ ಮನುಷ್ಯ ಬೀರ್ ಕುಡಿದೆ ಊಟ ಮಾಡಿ ಬರ್ರಿ ನಡ್ರಲ್ಲ ಅಂತೇಳಿ ಹೊಸ ದಾಬಾ ಆಗೈತೆ. ಆ ಕಡೆ ಕಾರ್ಯಾಳ ಅಂತದ ಬಾಲ್ಗುಟ್ಟಕ್ಕೆ ಆ ಕಡೆ ದಾಬಾ ಆಗೈತೆ. ಅಲ್ಲಿ ಹೋದರು. ಒಂದು ಟೇಬಲ್ ಮೇಲೆ ಕೂತ್ರು 4 ಮಂದಿ. 4 ಬೀರ್ ಆರ್ಡ್ರ್ ಮಾಡಿದ್ರು, ಚಿಕನ್ ಆರ್ಡ್ರ್ ಮಾಡಿದ್ರು, ತಿಂತಾಯಿದ್ರು. ಹಂಗೆ ಒಂದಿಷ್ಟು ಅವ ಬಂದ ವೇಟ್ರ್ ಕೇಳಿದೆ, ಸಿಗರೇಟ್ ಬೇಕನ್ರಿ. ಅವ್ನು ಸಿಗರೇಟ್ ಮರ್ತಿದ್ವಿ ಅಲ್ಲಿ, ತುಂಬ ಸಿಗರೇಟ್ ಅಂತಂದು. ಅವಾಗ 5 ರೂಪಾಯಿ ಒಂದು ಸಿಗರೇಟ್ ಇದ್ದವು, ಯಾವುದೋ ಕಿಂಗ್ ಸೈಜ್ ಏನೋ ಹೇಳ್ತಾರೆ ತಂದರು. ಮನುಷ್ಯ ಒಂದೊಂದು ಸಿಗರೇಟ್ ಸೇದಾಕತ್ತಿದ್ರು. ಬಸ್ ಸೇದಾಕತ್ತಿದ್ರು. ಸೇದ್ಕೋತ ಒಬ್ಬ ಏನಂದ ದೊಡ್ಡವ, ಇದನ್ನ ಅಪ್ಪ ಏನಾರ ನೋಡಿಬಿಟ್ನಪ್ಪ ಅಂತಂದ್ರೆ ಭಾಳ ತ್ರಾಸಾಗುತ್ತೆ ನೋಡಲಿ, ನಾವು ಹೆಂಗಾರ ಮಾಡಿ ತಪ್ಪಿಸ್ಕೋಬೇಕು ಇಲ್ಲಿಂದ, ಅಕಸ್ಮಾತ್ ನೋಡಿದ್ದಂದ್ರೆ ಅಂತ ಹೇಳಿಂದ